ಇದೆಲ್ಲದರ ಮಧ್ಯೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನಾಳೆ ದಿಲ್ಲಿಗೆ ಹೋಗ್ತಾ ಇದ್ದಾರೆ. ಬೆಳಗ್ಗೆ 9:30 ಫ್ಲೈಟ್ಗೆ ದಿಲ್ಲಿಗೆ ಹೋಗ್ತಾರೆ. ಮಧ್ಯಾಹ್ನ 2 ಗಂಟೆಗೆ ದೆಹಲಿ ನಾಯಕರುಗಳ ಪೈಕಿ ಕೆಲವರನ್ನ ಭೇಟಿ ಆಗಬಹುದು. ರಾತ್ರಿ ದಿಲ್ಲಿಲೇ ಇದ್ದು ನಾಳೆ ವಾಪಸ್ ಬರ್ತಾರೆ. ಖಾತೆ ಹಂಚಿಕೆಯ ನಂತರ ಹಿರಿಯ ಸಚಿವರುಗಳಲ್ಲಿ ಎದ್ದಿರುವ ಅಸಮಾಧಾನದ ಚರ್ಚೆಯಾಗುತ್ತಾ? ಮುಖ್ಯಮಂತ್ರಿ ಆದ ನಂತರ ಮೊದಲನೆಯ ದೆಹಲಿ ಭೇಟಿ ಡಿ.ಕೆ. ಶಿವಕುಮಾರ್ ಅವರದ್ದು. ಇದು ಖಾತೆ ಹಂಚಿಕೆ ಅಸಮಾಧಾನದ ಚರ್ಚೆಗೆ ಅನ್ನೋದು ವಿಶೇಷ. ನಾಳೆ ರಾತ್ರಿ ದಿಲ್ಲಿಲೇ ಇರ್ತಾರೆ. ನಮ್ಮ ಸ್ಕ್ರೀನಿನ ಎಡಭಾಗದಲ್ಲಿ ಅವರ ಟಿಪಿ ನೋಡ್ತಾ ಇದ್ದೀರಿ, ಟೂರ್ ಪ್ರೋಗ್ರಾಮ್ ನೋಡ್ತಾ ಇದ್ದೀರಿ. ಬೆಳಗ್ಗೆ 9:00 ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ದಿಲ್ಲಿಗೆ ಹೋಗ್ತಾ ಇದ್ದಾರೆ. ನಾಳೆ ವಾಪಸ್ ಬರ್ತಾರೆ. ನನ್ನ ಇಬ್ಬರು ಸಹೋದ್ಯೋಗಿಗಳ ನೇರ ಸಂಪರ್ಕದಲ್ಲಿದ್ದಾರೆ. ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥು ಹಾಗೂ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನಮನೆ. ಆನಂದ್, ರಾಮಲಿಂಗಾರೆಡ್ಡಿಯವರ ಅಸಮಾಧಾನ ಏನು ಅಂತ ಅರ್ಥ ಆಯಿತು. ನಾನು ಬೆಂಗಳೂರಿನಲ್ಲಿ ಗೆದ್ದು ಬೆಂಗಳೂರಿನಲ್ಲಿ ರಾಜಕಾರಣ ಮಾಡ್ತಿರೋನು, ನನಗೆ ಬೆಂಗಳೂರು ನಗರಾಭಿವೃದ್ಧಿ ಬಿಟ್ಟು ನೀರಾವರಿ ಇಲಾಖೆ ಕೊಟ್ಟರೆ ಏನು ಮಾಡಲಿ ಅಂತಾರೆ ಅವರು. ಅದು ಅರ್ಥ ಆಯ್ತು ನಮಗೆ. ಕೃಷ್ಣ ಬೈರೇಗೌಡರ ಅಸಮಾಧಾನವೂ ಅರ್ಥ ಆಯಿತು. ಬೆಂಗಳೂರು ನಗರಾಭಿವೃದ್ಧಿ ಕೊಟ್ಟಿದ್ದೀರಿ, BDA BMRDA ಕೊಡದೆ ಹೋದರೆ ಹೆಂಗೆ ಹ್ಯಾಂಡಲ್ ಮಾಡಲಿ ಅಂತಾರೆ. ಬಟ್ KH ಮುನಿಯಪ್ಪನವ್ರಿಗೆ ಏನು ಅಸಮಾಧಾನ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಬಡವರು ಸೇವೆ ಮಾಡಬೇಕು ಅಂತಾರೆ. ಆಹಾರ ಇಲಾಖೆಗಿಂತ ಬೇಕೇನ್ರಿ ಬಡವರು ಸೇವೆ ಮಾಡೋದಕ್ಕೆ? ಅವ್ರದ್ದೇನು ಆ್ಯಕ್ಚುಲಿ ಡಿಮಾಂಡ್ ಏನು ಅವ್ರದ್ದು? ಇಂಥದ್ದೇ ಸ್ಪೆಸಿಫಿಕ್ ಖಾತೆ ಏನಾರು ಕೇಳ್ತಾ ಇದ್ದಾರೆ ಅವರು? ಇದ್ರ ಬದಲು ಏನು ಬೇಕು ಅವ್ರಿಗೆ, ಅಥವಾ ಇದ್ರ ಜೊತೆಗೆ ಏನು ಬೇಕಂತೆ? ಎಸ್ ಅಜಿತ್, KH ಮುನಿಯಪ್ಪನವರು ಸಮಾಜ ಕಲ್ಯಾಣ ಖಾತೆಯನ್ನು ಬಯಸಿದ್ದಾರೆ. ಯಾಕಂತಂದರೆ ಅವರು ದಲಿತ ಎಡ ಸಮುದಾಯಕ್ಕೆ ಸೇರಿರ್ತಕ್ಕಂಥವರು. ಅವರು ಸಮಾಜ ಕಲ್ಯಾಣ ಇಲಾಖೆ ನಿಭಾಯಿಸಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿಗಳನ್ನು ಕೂಡ ಅವ್ರು ಮಾಡ್ತಾಯಿದ್ದಾರೆ. ಯಾಕೆಂತಂದರೆ ಇದನ್ನು ಮಹದೇವಪ್ಪ ಅವರು ನಿರ್ವಹಣೆ ಮಾಡ್ತಾಯಿದ್ರು. ಆ ಇಲಾಖೆಯಲ್ಲಿರ್ತಕ್ಕಂಥ ಒಟ್ಟು ಅನುದಾನ, ಆ ಇಲಾಖೆಯ ವ್ಯಾಪ್ತಿ, ಅದರ ಪ್ರಭಾವ, ಸಮುದಾಯದ ಒಳಗಡೆ ಅದಕ್ಕೆ ಸಿಗ್ತಕ್ಕಂಥ ಗೌರವ, ಇವೆಲ್ಲವೂ ಕೂಡ ಭಾಳ ದೊಡ್ಡ ಮಟ್ಟದ ಸಮಾಜ ಕಲ್ಯಾಣ ಇಲಾಖೆ ಅಂದರೆ ದೊಡ್ಡ ಮಟ್ಟದ ಇರತಕ್ಕಂಥ ಕಾರಣಕ್ಕಾಗಿ ಮತ್ತು ಸಮಾಜದ ಕೆಲಸ ಆಗಿರುವಂಥ ಕಾರಣಕ್ಕಾಗಿ ಸಮುದಾಯದ ಒಳಗಡೆ ಒಂದು ರೀತಿ ಲೀಡರ್ಶಿಪ್ ಬೆಳೆಸ್ಕೋಬೇಕು ಅಂತೇಳಿ ಆ ಸಮುದಾಯದ ನಾಯಕರು ಯಾವಾಗಲೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಆ ಇಲಾಖೆಗೆ ಬಂದಂಥ ಬಹುತೇಕ ಎಲ್ಲ ಸಚಿವರು ಕೂಡ ಆ ಸಮುದಾಯದೊಳಗೆ ಲೀಡರ್ಶಿಪ್ ಬೆಳೆಸ್ಕೊಳ್ಳೋಂತಕ್ಕಂಥ ಪ್ರಯತ್ನ ಮಾಡ್ತಾರೆ. ನಾವು ಗಮನಿಸಬಹುದು, ಈ ದಲಿತ ಬಲ ಮತ್ತು ಎಡ ಸಮುದಾಯದ ತಿಕ್ಕಾಟಗಳು ನಡೆದಾಗ ಮುನಿಯಪ್ಪನವರಿಗೆ ಯಾವುದೇ ರೀತಿಯಾದಂಥ ಒಂದು ಅಂತಿಮ ನಿರ್ಧಾರ ತೆಗೆದುಕೊಳ್ಳುವಂಥ ಅವಕಾಶವನ್ನೇ ಈ ಬಲ ಸಮುದಾಯಕ್ಕೆ ಸೇರಿರ್ತಕ್ಕ ಸಚಿವರು ಕೊಟ್ಟಿರಲಿಲ್ಲ. ಅದು ಪ್ರಿಯಾಂಕಾ ಖರ್ಗೆ ಇರ್ಬೋದು, ಡಾಕ್ಟರ್ G. ಪರಮೇಶ್ವರ್ ಇರ್ಬೋದು, ಮಹದೇವಪ್ಪ ಇರ್ಬೋದು. ಹೀಗೆ ಇವರೆಲ್ಲರೂ ಕೂಡ ಮುನಿಯಪ್ಪನವರ ವಯಸ್ಸನ್ನು ಸಣ್ಣ ಮಾಡುವಂಥ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡಿದರು. ಅದು ನಿಮಗೆ ಮೀಸಲಾತಿಯನ್ನು ಹಂಚಿಕೆ ಮಾಡುವಂಥ ವಿಚಾರದಲ್ಲಿ ಇರ್ಬೋದು, ಒಳ ಮೀಸಲಾತಿ ಕೊಡ್ತಕ್ಕಂಥ ವಿಚಾರದಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಸಂದರ್ಭ ಇರ್ಬೋದು, ಅಥವಾ ಬಡ್ತಿ ನೀಡುವಂಥ ವಿಚಾರಗಳಿರ್ಬೋದು. ಜೊತೆಗೆ ಸಚಿವ ಸಂಪುಟದ ಒಳಗಡೆ ಯಾವುದೇ ತೀರ್ಮಾನಗಳು ತೆಗೆದುಕೊಳ್ಳುವಾಗ, ಉದಾಹರಣೆಗೆ ರೋಸ್ಟರ್ ನಿಗದಿ ಮಾಡುವಾಗಲೂ ಕೂಡ ಇಲ್ಲಿ ಮುನಿಯಪ್ಪನವರ ಮಾತು ನಡೆದಿಲ್ಲ. ಮುನಿಯಪ್ಪನ ಮಾತು ತಡೀಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಯಾಕಂದರೆ ಪ್ರಬಲವಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ, ಡಾಕ್ಟರ್ G. ಪರಮೇಶ್ವರ್, ಮಹದೇವಪ್ಪ ಒಂದು ಸೆಂಟ್ರ್ ಪಾಯಿಂಟಾಗಿ ಕೆಲಸ ಮಾಡಿದರು. ಹಾಗಾಗಿ ಸಮುದಾಯದ ಒಳಗಡೆ ಮುನಿಯಪ್ಪನವ್ರಿಗೆ ಗುರುಸ್ಕೊಳ್ಳೋಕ್ಕಾಗೇ ಇಲ್ಲ. ಲೆಫ್ಟ್ ಸಮುದಾಯಕ್ಕೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯ ಏನಿತ್ತು ಅವ್ರದನ್ನು ಕೇಳಿದ್ರೂ ಕೂಡ ಅದನ್ನು ಅವರು ಹೇಗಾದರೂ ಮಾಡಿದ್ರು ತಡಿತಕ್ಕಂಥ ಒಂದು ಪ್ರಯತ್ನಗಳು ಸರ್ಕಾರದ ಒಳಗಡೆ ನಡೀತಾರೆ. ಅಲ್ಲ, ಅದೆಲ್ಲ ಕರೆಕ್ಟ್. ಬಟ್ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ದಲಿತ ರೈಟ್ ಆಗಿರುವಾಗ ದಲಿತ ಲೆಫ್ಟ್ ಲೀಡರ್ ಆಗಿದ್ದುಕೊಂಡು ದಲಿತ ರೈಟ್ಗಿಂತಲೂ ಜಾಸ್ತಿ ನಾನು ಓವರ್ಟೇಕ್ ಮಾಡ್ತೀನಿ ಅಂದ್ರಾಗ ಕ್ಲಾಶ್ ಆಫ್ ವೋಟ್ ಬ್ಯಾಂಕ್ ಆಗೋದಿಲ್ವ ಅಲ್ಲಿ? ಅದು ಇಲ್ಲ. ಅಂದರೆ ನಾನೀಗಾಗಲೇ ಹೇಳಿದೆ, ಕೇವಲ ಅದೊಂದೇ ಸಬ್ಜೆಕ್ಟ್ ಅಲ್ಲ, ಸಮುದಾಯದ ಲೀಡರ್ಶಿಪ್ ಅಷ್ಟೇ ಅಲ್ಲ. ಬದಲಾಗಿ ಆ ಸಮುದಾಯದ ಆ ಒಂದು ಇಲಾಖೆಯಲ್ಲಿರ್ತಕ್ಕಂಥ ಮೊತ್ತ, ಆ ಇಲಾಖೆಗಿರ್ತಕ್ಕಂಥ ವ್ಯಾಪ್ತಿ,
ಸೊ ಇವೆಲ್ಲವೂ ಕೂಡ ಬಹಳ ಪ್ರಮುಖ ಆಗುತ್ತೆ ಅಲ್ಲಿ. ಅಂದರೆ ಯಾವುದೇ ಖಾತೆ ವಹಿಸ್ಕೊಂಡಾಗಲೂ ಕೂಡ ಅದಕ್ಕಿರ್ತಕ್ಕಂಥ ವ್ಯಾಪ್ತಿಗಳು, ಅದಕ್ಕಿರ್ತಕ್ಕಂಥ ವೇಟೇಜು ಎಲ್ಲವನ್ನೂ ಕೂಡ ಎಲ್ಲ ಮಂತ್ರಿಗಳು ನೋಡ್ತಾರೆ. ಹೊರಗಡೆ ಬಂದು ಬಹಿರಂಗವಾಗಿ ಬೈಟ್ ಕೊಡುವಾಗ ಯಾವ ಖಾತೆ ಬೇಕಾದ್ರೂ ನಿಭಾಯಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನಮಗೆ ಗೊತ್ತಿರುವ ಹಾಗೆ ಬಹುತೇಕ ಎಲ್ಲ ಸಚಿವರುಗಳು ಕೂಡ ಅದಕ್ಕಿರ್ತಕ್ಕಂಥ ವೇಟೇಜ್ಗಳನ್ನು ಗಮನಿಸ್ತಾರೆ. ಅವರು ಸಮಾಜ ಕಲ್ಯಾಣ ಇಲಾಖೆಯನ್ನು ತೆಗೆದುಕೊಳ್ಬೇಕು, ಇಲ್ಲವೇ ಕೃಷಿ ಇಲಾಖೆ ತೆಗೆದುಕೊಳ್ಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿದ್ದರು. ಈಗಿರ್ತಕ್ಕಂಥ ಇಲಾಖೆ ಅಂತಂದ್ರೆ ಎಸ್ ಅದು ಬಹಳ ಪ್ರಮುಖ ಆಗತ್ತೆ. ಇವೆಲ್ಲವೂ ಸಾಮಾಜಿಕ ನ್ಯಾಯ, ಜನರಿಗೆ ಸೇವೆ, ಇವೆಲ್ಲವೂ ಕೂಡ ಮಾಧ್ಯಮಗಳ ಹೇಳಿಕೆ ನೀಡುವಾಗಷ್ಟೇ ಬಳಕೆ ಆಗ್ತಕ್ಕಂಥ ಪದಗಳು ಅಷ್ಟೇ. ಸೊ ಇದು ಯಾವುದೂ ಕೂಡ ಮುಖ್ಯ ಆಗಲ್ಲ. ಬದಲಾಗಿ ಅದಕ್ಕಿರ್ತಕ್ಕಂಥ ವೇಟೇಜ್ ಆ ಇಲಾಖೆ ಎಷ್ಟರ ಮಟ್ಟಿಗೆ ತೂಕತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಈ ಜೊತೆಗೆ ಕೃಷಿ ಇಲಾಖೆ ಮೇಲೆ ಕಣ್ಣಿಟ್ಟಿದ್ರು ಮುನಿಯಪ್ಪ. ಹೇಗಾದರೂ ಮಾಡಿ ಒಂದೊಮ್ಮೆ ಸಮಾಜ ಕಲ್ಯಾಣ ಸಿಗದೇ ಇದ್ರೆ ನಾನು ಕೃಷಿ ಇಲಾಖೆ ತೆಗೆದುಕೊಳ್ಬೇಕು ಅಂತಕ್ಕಂಥ ಪ್ರಯತ್ನ. ಅಲ್ಲೂ ಕೂಡ ಹಿಂದೆ ಚಲುವರಾಯಸ್ವಾಮಿ ಒಂದು ಇಲಾಖೆ ನಿಭಾಯಿಸ್ತಾ ಇದ್ರು, ಅವರಿಗೆ ಹೊರಗಡೆ ಇದ್ದಾರೆ. ಆ ಇಲಾಖೆಯನ್ನು ಕಬ್ಜಾ ಮಾಡಬೇಕು ಅಂತಕ್ಕಂಥ ಪ್ರಯತ್ನ, ಯಾಕಂದ್ರೆ ಅದು ವ್ಯಾಪ್ತಿಯು ಕೂಡ ಬಹಳ ದೊಡ್ಡ ಇಡೀ ರಾಜ್ಯದ್ದು. ಸೊ ಹಾಗಾಗಿ ಅದ್ರ ಮೇಲೆ ಕಣ್ಣಿಟ್ಟಿದ್ರು. ಹೇಗಾದ್ರೂ ಮಾಡಿ ಪಡ್ಕೊಳ್ಬೇಕು ಅನ್ನೋ ಪ್ರಯತ್ನವನ್ನ ದೆಹಲಿಯಲ್ಲಿ ಮಾಡಿದ್ರು. ಒಂದು ಹಂತದಲ್ಲಿ ಮುನಿಯಪ್ಪರ ಮಂತ್ರಿ ಆಗೋದು ಬೇಡ, ಅವ್ರ ಮಗಳಿಗೆ ಕೊಡೋಣ ಅಂತಕ್ಕಂಥ ಚರ್ಚೆಗೆ ಬಹುತೇಕ ಎಲ್ಲ ನಾಯಕರು ಒಪ್ಕೊಂಡಾಗಲೂ ಕೂಡ ಹಠ ಹಿಡಿದು ಗಲಾಟೆ ಮಾಡಿ ಅವರು ಇಲಾಖೆ ಸಚಿವರಾಗಿದ್ದಾರೆ. ಸೊ ಅಂದರೆ ಅಧಿಕಾರ ಬೇಕು ಅಂತಕ್ಕಂಥ ಹಪಾಪಿ ಮುನಿಯಪ್ಪದಲ್ಲಿ ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇಲಾಖೆ ಸಿಗೋ ತನಕ, ಅಂದರೆ ಮಂತ್ರಿ ಆಗೋ ತನಕ ಕೂಡ ಮಂತ್ರಿ ಆಗಬೇಕು ಅಂತ ಹಠ ಹಿಡಿದ್ರು. ಮಂತ್ರಿ ಆದ ನಂತರದಲ್ಲಿ ಇಲಾಖೆ ಮೇಲೆ ಕಣ್ಣಿಟ್ಟಿದ್ದಾರೆ. ಅದನ್ನು ಪಡ್ಕೊಂಡು ಬೆಳಗ್ಗೆ ಏರ್ಪೋರ್ಟ್ ಅಲ್ಲಿ ಅವರ ಚಟಪಟಿಕೆ ಅದನ್ನು ಬಹಳ ಸ್ಪಷ್ಟವಾಗಿ ಪ್ರದರ್ಶನ ಮಾಡ್ತಾ ಇತ್ತು. ಅವರು ಏರ್ಪೋರ್ಟ್ ಅಲ್ಲಿ ತಿರುಗಾಡಿದ ರೀತಿ, ಅವರು ರಾಹುಲ್ ಗಾಂಧಿನ ಭೇಟಿ ಮಾಡುವಂತ ಪ್ರಯತ್ನ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ರೆ ಅವರಿಗೆ ಬೇರೆ ಇಲಾಖೆ ಮೇಲೆ ಆಸಕ್ತಿ ಇದೆ. ಹಾಗಾಗಿ ಅವರು ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ರೆ, ತಮ್ಮ ಎಲ್ಲೆಲ್ಲ ಅವಕಾಶಗಳಿದೆಯೋ ಅಲ್ಲಿ ಆ ಅವಕಾಶವನ್ನು ಬಳಕೆ ಮಾಡಿಕೊಂಡು ಇಲಾಖೆಯನ್ನು ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ತಾವು ಹೇಳೋದು ಅಂದ್ರೆ ಮಾಧ್ಯಮದ ಕ್ಯಾಮರಾದ ಮುಂದೆ ಏನಾರು ಕೊಡಿ ಅಂತಾರೆ, ಬಟ್ ಒಳಗಿಂದೊಳಗೆ ಸಮಾಜ ಕಲ್ಯಾಣ ಇಲಾಖೆನೇ ಬೇಕು ಅಂತಿದೆ ಅವರು. ಎಸ್, ಖಂಡಿತವಾಗ್ಲೂ ಕೂಡ ಸಮಾಜ ಕಲ್ಯಾಣ ಇಲಾಖೆ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡವರಿಗೆ ತಮ್ಮ ಸರ್ಕಾರ, ತಮ್ಮ ಕೆಲಸಗಳು ಪಾಸಿಟಿವ್ ವೇನಲ್ಲಿ ಪ್ರೆಸೆಂಟ್ ಆಗಬೇಕು ಜನರ ಮುಂದೆ ಅಂತಿರುತ್ತೆ. ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ವಹಿಸ್ಕೊಂಡಾಗಿಂದ ಚರ್ಚೆ ಆಗ್ತಾ ಇರೋದಿದೆ ಖಾತೆ ಅಸಮಾಧಾನ. ರಾಮಲಿಂಗಾರೆಡ್ಡಿದಾಯಿತು, ಕೃಷ್ಣ ಬೈರೇಗೌಡರದಾಯಿತು, ಈಗ ಮುನಿಯಪ್ಪನವ್ರದ್ದು. ಹ್ಯಾಂಡಲ್ ಮಾಡ್ತಾರಾ ಇದನ್ನ ಡಿ ಕೆ ಶಿವಕುಮಾರ್? ಅದೇ ನನಗನ್ಸುತ್ತೆ ನೋಡಿ, 2026 ಬಿಡಿ, ಯಾವುದೇ ಮುಖ್ಯಮಂತ್ರಿ ಇದ್ದಾಗ ಯಾವುದೇ ಖಾತೆ ಹಂಚಿಕೆ ಕರ್ನಾಟಕದಲ್ಲಿ ಕಗ್ಗಂಟಾಗಿವೆ. ಇದು ಸಹಜ ಕೂಡ ಹೌದು. ಯಾಕಂದರೆ ಒಂದು ಜನರೇಷನ್ ಶಿಫ್ಟ್ ಸಿದ್ದರಾಮಯ್ಯನವ್ರ ನಂತರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಬಂದಾಗ ಕೆಲ ಬದಲಾವಣೆಗಳು ನಡೆದವು. ಎಸ್, ಮುನಿಯಪ್ಪನವ್ರಿಗೆ ಇರ್ತಕ್ಕಂಥ ಬೇಸರ, ಅಸಮಾಧಾನ ಏನು, ದಲಿತ ಎಡಗೈಗೆ ನೀವೇನು ರಿಪ್ರೆಸೆಂಟೇಷನ್ ಕೊಡಬೇಕಿತ್ತು, ಒಂದು ಖಾತೆಯಲ್ಲಿ ಒಂದು ಮಹತ್ವದ ಖಾತೆ ಕೊಡಬೇಕಿತ್ತು, ಅದನ್ನು ಕೊಡಲಿಲ್ಲ ಅಂತ. 6 ಖಾತೆ ನನ್ನ ಬಳಿ ಇತ್ತು, ಮತ್ತು ಈಗ 6 ಖಾತೆಯಲ್ಲಿ ಮಾಡ್ಲಿಕ್ಕೆ ಕೆಲಸ ಏನಿದೆ? ದುಡ್ಡು ಬರುತ್ತೆ, ಅದನ್ನು ಅಕ್ಕಿ ಗೋಧಿ ಕೊಡಬೇಕು. ಅದನ್ನು ನೀವು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡ್ತೀರಿ ಬಿಟ್ರೆ ಅಲ್ಲಿ ಸಚಿವರಿಗೇನು ಮಾಡ್ಲಿಕ್ಕೆ ಭಯಂಕರ ದೊಡ್ಡ ಕೆಲಸ ಇಲ್ಲ. ಮತ್ತು ಗೋಡೌನ್ಗಳೇನಿವೆ ಅವೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ಬಳಿ ಇವೆ. ಹೌದು. ಹೀಗಾಗಿ ಮುನಿಯಪ್ಪನವ್ರಿಗೆ ಆಹಾರ ಮಾಡಬಹುದಾದ ಕೆಲಸ ಒಂದಿದೆ, ಅನರ್ಹ ಏನೋ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡೋದು. ಹಂಗೆ ಮಾಡಿದ್ರೆ ವಿಲನ್ ಆಗ್ತಾರೆ. ಅದು ಮಾಡುವಂಥ ಪೊಲಿಟಿಕಲ್ ವಿಲ್ ಇಲ್ಲ. ಕರೆಕ್ಟ್. ಸೊ ಮುನಿಯಪ್ಪನವ್ರಿಗೆ ಆಹಾರ ರುಚಿಸ್ತಾ ಇಲ್ಲ. ಅವ್ರಿಗೆ ಕೃಷಿ ಬೇಕು, ಅವ್ರಿಗೆ ಸಮಾಜ ಕಲ್ಯಾಣ ಬೇಕು. ಸಮಾಜ ಕಲ್ಯಾಣ ಕೊಟ್ಟರೆ ದಲಿತ ಸಮುದಾಯದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ನಾಯಕತ್ವ ಬರುತ್ತೆ ಅಂತಕ್ಕಂಥದ್ದು ಅವ್ರ ಲೆಕ್ಕಾಚಾರ. ಜೊತೆಗೆ ಏನಾಗಿದೆ, ಜಿ ಪರಮೇಶ್ವರ್ಗೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಾಡಿ, ಕರೆಕ್ಟ್, ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರಿದ್ದಾರೆ, ಪ್ರಿಯಾಂಕ್ ಖರ್ಗೆನ ಹೋಮ್ ಮಿನಿಸ್ಟರ್ ಕೊಟ್ಟಾಗ ಮುನಿಯಪ್ಪನವ್ರು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ, ನೀವು ವಿಧಾನ ಪರಿಷತ್ನಲ್ಲೂ ದಲಿತ ಎಡಗೈ ಕೊಟ್ಟಿಲ್ಲ, ಕ್ಯಾಬಿನೆಟ್ನಲ್ಲೂ ದಲಿತ ಎಡಗೈ ಕೊಟ್ಟು ಅದೇ ಆಹಾರ ಖಾತೆಯನ್ನು ಕೊಟ್ರಿ, ಹಾಗಾದರೆ ದಲಿತ ಎಡಗೈಗೆ ಏನು ಅವಕಾಶ? ಆಮೇಲೆ ಮುನಿಯಪ್ಪನವ್ರದ್ದು ಒಂದು ಸ್ಟ್ರೆಂತ್ ಏನು ಹೇಳ, ಅವರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿಗೆ ಈ ರೈಟ್ ಲೆಫ್ಟ್ ಪಾಲಿಟಿಕ್ಸ್ ಅರ್ಥ ಮಾಡೋದ್ರಲ್ಲಿ ಅವ್ರು ಯಶಸ್ವಿಯಾಗಿದ್ದರು. ಹಿಂದೆ ಕೂಡ ಖರ್ಗೆ ಅವರನ್ನು ದಿಲ್ಲಿಗೆ ಒಯ್ದಾಗ ಇವರು ಹಠ ಮಾಡಿದರು, ನನಗೆ ಕ್ಯಾಬಿನೆಟ್ ಯಾಕೆ ಕೊಡಲಿಲ್ಲ, ಖರ್ಗೆ ಅವ್ರಿಗೆ ಯಾಕೆ ಕ್ಯಾಬಿನೆಟ್ ಕೊಟ್ರಿ ಅಂತ. ನಂತರ ಮಿನಿಸ್ಟರ್ ಆಫ್ ಸ್ಟೇಟ್ ಕಂಟಿನ್ಯೂ ಮಾಡಲಾಯ್ತು ಅವರು. ಈಗಲೂ ಕೂಡ ಮುನಿಯಪ್ಪನವ್ರು ಇಡ್ತಾ ಇರ್ತಕ್ಕಂಥ ಪ್ರಶ್ನೆ ಅಷ್ಟೇ, ರೈಟಿಗೆಲ್ಲ ಕೊಟ್ರಿ, ಲೆಫ್ಟಿಗೆ ಏನೂ ಕೊಡ್ತಾ ಇಲ್ಲ, ಹಾಗಿದ್ರೆ ಲೆಫ್ಟ್ ವೋಟ್ ಬ್ಯಾಂಕ್ ನಿಮ್ಮ ಬಳಿ ಯಾಕೆ ಉಳಿಯುತ್ತೆ ಅನ್ನೋ ಪ್ರಶ್ನೆಯನ್ನು ಮುನಿಯಪ್ಪನವರು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹೀಗಾಗಿ ಅವ್ರಿಗೆ ಆಹಾರ ಖಾತೆ ಬೇಡ, ಅವ್ರಿಗೆ ಸಮಾಜ ಕಲ್ಯಾಣ ಬೇಕು. ಸಮಾಜ ಕಲ್ಯಾಣ ಕೊಡಲಿಲ್ಲ, ನೀವು ಕೃಷಿ ಇಲಾಖೆಯನ್ನು ನನ್ನ ಬಳಿ ಕೊಡಿ, ಈ ಒತ್ತಡವನ್ನು ಹಾಕ್ತಿದ್ದಾರೆ. ಬಟ್ ನನಗೆ ಆಮೇಲೆ ಇದು ಏನಾಗಿದೆ ಗೊತ್ತಾ, 26ರಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದಮೇಲೆ ಇದು ಪಾಲಿಟಿಕ್ಸ್ ಮೇಲೆ ಏನೋ ಪರಿಣಾಮ ಬೀರುತ್ತೆ ಅಂತ ನನಗೆ ಅನಿಸಲ್ಲ. ಓಕೆ, 4-5 ದಿನ ಸುದ್ದಿ ಆಗುತ್ತೆ. ಓಕೆ, ಬಟ್ ಎಲ್ಲ ಹಿರಿಯ ನಾಯಕರಿಗೆ ಏನು ಅನಿಸ್ತಾ ಇದೆ ಅಂದರೆ, ದಿಸ್ ಇಸ್ ಅವರ್ ಲಾಸ್ಟ್ ಟರ್ಮ್.
ಈಗಲೇ ಏನು ಸಿಗುತ್ತೋ ಸಿಕ್ಬಿಡ್ಲಿ. ಈಗೇನು ಸಿಗುತ್ತೆ ಅದನ್ನು ಫಸ್ಟ್ ತೆಗೆದುಕೊಳ್ಳಿ ಅಂತ. ಯಾಕಂದ್ರೆ ಈಗಾಗಲೇ ಒಂದು ಜನರೇಷನ್. ಬಟ್ ಇದರ ನಡುವೆ ಒಂದು ಅಬ್ಸರ್ವ್ ಮಾಡಿದ್ದು, ಡಿ ಕೆ ಶಿವಕುಮಾರ್ ಪರವಾಗಿ ನೆಗೋಷಿಯೇಟ್ ಮಾಡೋದಕ್ಕೆ ಅದೊಂದು ಟೀಮ್ನ ಕೊರತೆ ಇದೆಯಾ ಅಂತ, ಹಿರಿಯ ಸಚಿವರುಗಳ ಕೊರತೆ ಇದೆಯಾ ಅಂತ. ರಾಮಲಿಂಗಾರೆಡ್ಡಿ ಹತ್ರ KPCC ಕಾರ್ಯದರ್ಶಿ ಒಬ್ಬರು ಹೋಗ್ತಾರೆ ರೀ, ಮನೋಹರ್ ಅಂತ. ಅವ್ರಿಗೆ ಸಿಟ್ಟು ತರಿಸ್ಬೇಡಪ್ಪ ಹೋಗಿ ನೀನು ಅಂತ ರಾಮಲಿಂಗಾರೆಡ್ಡಿ ಹೇಳಿ ಕಳಿಸ್ತಾರೆ. ಸಿದ್ದರಾಮಯ್ಯನವರ ಅಕ್ಕಪಕ್ಕದಲ್ಲಿ ಆ ಹೆವಿ ವೇಟ್ ಪೊಲಿಟಿಷಿಯನ್ಸ್ ಏನಿದ್ರಲ್ಲ, ಆ ಥರದೊಂದು ಟೀಮ್ನ ಕೊರತೆ ಏನಾದ್ರು ಇದೆಯಾ ಡಿ ಕೆ ಶಿವಕುಮಾರ್ಗೆ? ಅದೇ ಡಿ ಕೆ ಶಿವಕುಮಾರೇ ಸ್ವತಃ ಇಸ್ ಎ ನೆಗೋಷಿಯೇಟರ್, ಇಲ್ಲಾಂದ್ರೆ ಡಿ ಕೆ ಸುರೇಶ್ರನ್ನು ಕಳಿಸ್ತಾರೆ. ಪ್ರಶ್ನೆ ಅಲ್ಲಿಲ್ಲ, ನೆಗೋಷಿಯೇಷನ್ ಇಲ್ಲ. ಓಕೆ, ಪ್ರಶ್ನೆ ಇವೆಲ್ಲವನ್ನ ಯಾರು ಮಾಡಿದ್ರು? ಈಗ ಮುನಿಯಪ್ಪನವ್ರ ಸಂಪುಟದಲ್ಲಿ ಬೇಕು, ರಾಮಲಿಂಗಾರೆಡ್ಡಿ ಅವ್ರಿಗೆ ಏನು ಕೊಡಬೇಕು, ಏನು ಕೊಡಬಾರ್ದು, ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರೇ ಕೊಡಬೇಕು, ಇದನ್ನೆಲ್ಲ ಮಾಡಿದ್ದು ಹೈಕಮಾಂಡ್. ಹೌದು, ಹೈಕಮಾಂಡ್ನವ್ರು ಮಾಡಿದ್ದು. ಸೊ ಡಿ ಕೆ ಶಿವಕುಮಾರ್ ಅಂತಾರೆ, ಹೈಕಮಾಂಡ್ನವ್ರು ನೀವು ಮಾಡಿದ್ರಿ ಸೀನಿಯರ್ ಲಿಸ್ಟನ್ನು, ನೀವು ಫೈರ್ ಫೈಟಿಂಗ್ ಮಾಡಿ. ಈಗ ನೀವು ಫೈರ್ ಫೈಟಿಂಗ್ ಮಾಡಿ. ನಾನೇ ಯಾಕೆ ಹೋಗಿ ಮುನಿಯಪ್ಪನವ್ರ ಜೊತೆ ಗುದ್ದಾಡ್ಕೊಳ್ಳಿ, ರಾಮಲಿಂಗಾರೆಡ್ಡಿ ಜೊತೆ ನಾನೇ ಯಾಕೆ ಹೋಗಿ ಗುದ್ದಾಡ್ಕೊಳ್ಳಿ? ಇದು ಡಿ ಕೆ ಇರ್ಬೋದು ಅವ್ರು ಮುಖ್ಯಮಂತ್ರಿ, ಆದರೆ ಹಠ ಹಿಡಿದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈಗ ಮುನಿಯಪ್ಪನವ್ರ ಮಗಳನ್ನು ಹಾಕ್ಬೋದಿತ್ತು ಈ ಸಲ ಕ್ಯಾಬಿನೆಟ್ನಲ್ಲಿ. ಬಟ್ ಮುನಿಯಪ್ಪನವ್ರೆ ಹಠ ಹಿಡಿದ್ರಂತಲ್ಲ, ಅವ್ರ ಹಠ ಹಿಡಿದು ನನಗೆ ಬೇಕು ಅಂತ. ಈಗ ರಾಮಲಿಂಗಾರೆಡ್ಡಿ ಅವ್ರಿಗೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇವರು ಪ್ರಾಮಿಸ್ ಮಾಡಿದಾಗ, ಈಗ ಯಾರಿಗೇ ಇರಲಿ, ಕೃಷ್ಣ ಬೈರೇಗೌಡರಿಗೂ ಕೂಡ BDA ಇಲ್ಲದ ಬೆಂಗಳೂರು ಅಭಿವೃದ್ಧಿ ತೊಗೊಂಡು ಏನು ಮಾಡ್ತಾರೋ ಅದನ್ನು, ರೈಟ್. ಸೊ ಈ ಗೊಂದಲಗಳನ್ನು ಹೈಕಮಾಂಡೇ ಕುಳಿತು ಬಗೆಹರಿಸ್ಬೇಕಾಗಿ. ನೋಡಿ, ನೀವು ಅನೇಕ ಹಿರಿಯರನ್ನು ಮಾತಾಡಿಸಿ ಅವ್ರಿಗಿರ್ತಕ್ಕಂಥ ಬೇಸರ ಏನು? ಈಗ HK ಪಾಟೀಲ್ ಇದ್ದಾರೆ, ಏನು ಅಂತ ಅವ್ರ ಜೊತೆ ಯಾರೂ ಮಾತಾಡೇ ಇಲ್ಲ. ಕರೆಕ್ಟ್, ಹೌದು. ಈಗ ನಮ್ಮ ನ್ಯೂಸ್ ಅವರ್ ಸ್ಪೆಷಲ್ ಬಂದಿದೆ, ರಾಯರೆಡ್ಡಿ ಅವರಿದ್ದಾರೆ. ಏನು ಮುಂದೆ ನಿಮ್ಮದು ರಾಯರೆಡ್ಡಿ ಅವರೇ? GS ಪಾಟೀಲ್ ಇದ್ದಾರೆ ರೋಣದಲ್ಲಿ, ಅವ್ರದ್ದೇನು ಮುಂದೆ? ಸಂತೋಷ್ ಲಾಡ್ ಇದ್ದಾರೆ, ಹೌದು. ಅವರನ್ನು ಇಲ್ಲಿಯವರೆಗೆ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ. ಯಾರು ಏನು ಮಾಡ್ತಾರೆ, ಪೀಪಲ್ ಡೋಂಟ್ ನೋ. ಹೌದು. ಹೀಗಾಗಿ ಇದು ಡಿಸ್ಸರೇ ಆಗಿರೋದ್ರಿಂದ ಮುನಿಯಪ್ಪನವ್ರು ಬೇಸರಗೊಳ್ತಾರೆ. ಅವರೆಲ್ಲ ಡಿ ಕೆ ಶಿವಕುಮಾರ್ ಜೊತೆ ಮಾತಾಡ್ಲಿಕ್ಕೆ ಬಂದರು, ಅವರು ಡೈರೆಕ್ಟ್ ರಾಹುಲ್ ಗಾಂಧಿ ಜೊತೆ ಮಾತಾಡಿದ್ರು. ಕರೆಕ್ಟ್. ರಾಮಲಿಂಗಾರೆಡ್ಡಿ ಡಿ ಕೆ ಶಿವಕುಮಾರ್ ಬಳಿ ಹೋದ್ರು, ಡಿ ಕೆ ಶಿವಕುಮಾರ್ ಹೇಳಿದ್ರು ನಂಗೆ ಗೊತ್ತಿಲ್ಲ. ಯಾಕಂದರೆ ಸುನೀಲ್ ಕಣ್ಣುಗೋಲು ಮತ್ತು ಕೃಷ್ಣ ಬೈರೇಗೌಡರು ರಾಹುಲ್ ಗಾಂಧಿ ಜೊತೆ ಮಾತಾಡಿದ್ರು ಬೆಂಗಳೂರಿಗೋಸ್ಕರ. ದಿಲ್ಲಿಗೆ ಹೋದಾಗ ಕೃಷ್ಣ ಬೈರೇಗೌಡರು ತಮ್ಮ ಬೆಂಬಲಿಗರನ್ನ ಕರ್ಕೊಂಡು ಹೋಗಿದ್ರು, ಇಲ್ಲ ಇವರನ್ನು ನಮ್ಮ ಸಂಪುಟಕ್ಕೆ ಸೇರಿಸಬೇಕು. ಬೆಂಗಳೂರು ಅಂತಕ್ಕಂಥ ಡಿಸೈಡ್ ಆಗಿದ್ದು ಹೈಕಮಾಂಡ್ ಮಟ್ಟದಲ್ಲಿ. ಕರೆಕ್ಟ್. ಅವ್ರು ಮಾಡಿದ್ದನ್ನ ಇವ್ರು ಹೋಗಿ ನೆಗೋಷಿಯೇಷನ್ ಮಾಡಿ ಕೂತ್ಕೊಂಡು ದಿನ ಬೆಳಗಾದ್ರೆ ಮುಖ ನೋಡೋರು ಇವರಲ್ವಾ, ಹೈಕಮಾಂಡ್ನವ್ರು ನಿರ್ಧಾರ ಮಾಡಿ ಅಲ್ಲಿ ಕೂತ್ಕೊಂಡಿರ್ತಾರೆ. ಡೆಫಿನೆಟ್. ಎಸ್. ನೋಡಿ, ಇದು ಕೊನೆಯ 28ಕ್ಕೆ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಬಹಳಷ್ಟು ಜನರಿಗೆ ಕನ್ಫ್ಯೂಷನ್ಸ್ ಇದೆ. 28ರ ನಂತರ ಅಧಿಕಾರ ಬರುತ್ತೋ ಇಲ್ವೋ? ಈಗ 2 ವರ್ಷ ಅಧಿಕಾರ. ಕರೆಕ್ಟ್. ನಾಳೆ GBA ಚುನಾವಣೆ ಇದೆ. ಹೌದು. ನೀವೆಷ್ಟು ಬಹಿರಂಗ ಅಸಮಾಧಾನ ಆಗ್ತೀರಿ ಅಷ್ಟು ಪ್ಯಾಸಿಫೈ ಮಾಡುವಂಥ ಪ್ರಯತ್ನ. ಇಲ್ಲಾಂದ್ರೆ ಈಗ ರಾಮಲಿಂಗಾರೆಡ್ಡಿ ಅವ್ರದ್ದು GBA ಚುನಾವಣೆ ಇರದೇ ಇದ್ರೆ ಅವರನ್ನು ಮನವೊಲಿಕೆ ಮಾಡ್ಲಾಗ್ತಿತ್ತ? ನೋ, ಕೊಟ್ಟಿದ್ದೀವಿ ತಗೊಂಡಿರಿ ಅಂತಿದ್ರು ಅಷ್ಟೇ. ಹೀಗಾಗಿ ರಾಜಕಾರಣದಲ್ಲಿ ಇದೊಂದು ಇರುತ್ತೆ ಅಜಿತ್, ಯಾವ ಟೈಮಲ್ಲಿ ಯಾರು ಹೇಗೆ ಬಂಡಾಯ ಹೇಳ್ತಾರೆ ಮತ್ತು ಅದರ ನೆಕ್ಸ್ಟ್ ಇಫೆಕ್ಟ್ ಏನು ಅನ್ನೋದರ ಮೇಲೆ ನೀವು ಮನವೊಲಿಕೆ ಆಗ್ತೀರಾ ಇಲ್ವಾ ಅನ್ನೋದು ಡಿಪೆಂಡ್ ಆಗುತ್ತೆ. ಈಗ ಜಗದೀಶ್ ಶೆಟ್ಟರನ್ನು 24ಕ್ಕೆ ವಾಪಸ್ ತಂದರು, 23ಕ್ಕೆ ಹೆಂಗೈತೆ ಅವ್ರ ಜೊತೆ ಏನಾಯಿತು? ದಟ್ ಡಿಪೆಂಡ್ಸ್ ಆನ್ ಯುವರ್ ಯುಟಿಲಿಟಿ ವ್ಯಾಲ್ಯೂ. ಮುನಿಯಪ್ಪನವ್ರಿಗೆ, ರಾಮಲಿಂಗಾರೆಡ್ಡಿಗೆ, ಇವ್ರಿಗೆಲ್ಲ ಗೊತ್ತಿದೆ ನಮ್ಮ ಯುಟಿಲಿಟಿ ವ್ಯಾಲ್ಯೂ. ಗೊತ್ತಾಗಬೇಕಷ್ಟೆ. ಎಸ್. ಆನಂದ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.